ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಮತ್ತು ಇಲ್ಲಿ ಭೂಮಿ ಅಜಿತ್ಗೆ ತಿನ್ನಿಸ್ಬೇಕು ಅಂತೇಳಿ ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಊಟ ಕೂತಾಗ ಅವ್ರ ಅಮ್ಮಂದು ಒಂದು ಆರ್ಡ್ರ್ ಇರುತ್ತೆ. ಹಂಗಾಗಿ ಭೂಮಿ ಅಜಿತ್ಗೆ ತಿನ್ನಿಸೋದು, ಅಜಿತ ಭೂಮಿಗೆ ತಿನ್ನಿಸೋದು ಇದು ನಡೀತಾ ಇರುತ್ತೆ. ಅವರಿಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ, ಆದರೂ ಕೂಡ ಅವರಿಬ್ಬರೂ ತಿನ್ನಿಸ್ಬೇಕಾಗುತ್ತೆ. ಅತ್ತೆಗೆ ಹಾರ್ಟ್ ಅಟ್ಯಾಕ್ ಇರೋದ್ರಿಂದ ಅವಳನ್ನು ಅಡ್ಮಿಟ್ ಮಾಡಬೇಕು, ಮತ್ತು ಅವಳದ್ದು ಹೆಲ್ತ್ ಸಿಚುವೇಶನ್ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಅಜಿತ್ ಮತ್ತು ಭೂಮಿ ನಾಟಕ ಆಡ್ತಾರೆ. ಒಂದೇ ರೂಮಲ್ಲಿ ಇರೋ ಹಾಗೆ, ಮತ್ತು ಚೆನ್ನಾಗಿ ಅನ್ಯೋನ್ಯತೆಯಿಂದ ಇದ್ದೀವಿ ಅನ್ನೋ ಹಾಗೆ ನಾಟಕ ಆಡಲೇಬೇಕಾಗುತ್ತೆ. ಹಾಗಾಗಿ ಇವ್ರು ನಾಟಕ ಆಡಿಕೊಂಡೇ ಇರ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ಅಲ್ಲಿಗೆ ಇವನು ಬರ್ತಾನೆ. ಅವನ ಫ್ರೆಂಡು ಬರ್ತಾನೆ. ಬಂದುಬಿಟ್ಟು, ಯಾಕೋ ನಿಮ್ಮದು ಇನ್ನೂ ಬಗೆಹರಿಲಿಲ್ವಲ್ಲೋ ನಿಮ್ಮ ಪ್ರಾಬ್ಲಮ್ಮು, ಎಷ್ಟು ಪ್ರಯತ್ನ ಪಟ್ರು ನೀವಿಬ್ಬರೂ ನಾನೊಂದು ತೀರ ನೀನೊಂದು ತೀರ ಆ ಥರ ಆಗ್ತಿರಲ್ಲ, ಯಾಕೆ? ಸತ್ಯ ಎಷ್ಟು ಹೇಳಿದ್ರೂ ಅಜಿತ್ ಒಪ್ಕೊಳ್ತಾನೆ, ನಾನು ಭೂಮಿ ಜೊತೆ ಬದುಕಬೇಕು ಅಂತ ಆಸೆ ಇದೆ ಅಂತೇಳಿ. ಆಮೇಲೆ ಹೋಗ್ಬಿಟ್ಟು ರೂಮಲ್ಲಿ ಮಲಗಿರ್ತಾನೆ. ಭೂಮಿ ಅವನ ರೂಮಿಗೆ ಬಂದು ಮಲಗಬೇಕು ಅನ್ನೋದಾಗಿರುತ್ತೆ. ಯಾರು ನೋಡಿದ್ರೆ ಕಷ್ಟ ಅಂತೇಳ್ಬಿಟ್ಟು ಈಗ ಇವನು ಅಜಿತನೇ ಪೂಸಿ ಮಾಡಿಕೊಂಡು ಕರ್ಕೊಂಡು ಬರಬೇಕಾಗುತ್ತೆ. ಹಾಗಾಗಿ ಇವನು ಹೋಗಿ ಮಲಗ್ತಾನೆ. ಭೂಮಿ ಎಷ್ಟೊತ್ತಾದರೂ ಬರಲ್ಲ ರೂಮಿಗೆ. ಅದಕ್ಕೆ ಇವನು ಎಲ್ಲಿದ್ದಾಳೆ ಅಂತ ಹುಡ್ಕೊಂಬಂದಾಗ ಅವಳು ಅವ್ರ ಅಮ್ಮನ ರೂಮಲ್ಲಿ ಗೇಮ್ ಆಡ್ತಾ ಕೂತಿರ್ತಾಳೆ. ಮೊಬೈಲಲ್ಲಿ ಗೇಮ್ ಆಡ್ತಿದ್ದಾಗ ಅಜಿತು ಎದ್ದೋಗಿ ಶಬ್ದ ಎಲ್ಲಿ ಬರ್ತಾಯಿದೆ ಅಂತ ನೋಡ್ತಾನೆ. ಕೊನೆಗೆ ಅವ್ರ ಅಮ್ಮನ ರೂಮಲ್ಲಿ ಇರ್ತಾಳೆ. ಅವ್ರ ಅಮ್ಮನ ರೂಮಲ್ಲಿ ಗೇಮ್ ಆಡ್ತಿರ್ತಾಳೆ. ಭೂಮಿ ಬಾ ಇಲ್ಲಿ ಅಂತ ಕರಿತಾನೆ. ಇಲ್ಲ ಬರೋಕ್ಕಾಗಲ್ಲ ಸಾಹೇಬ್ರೆ ಅಂತ ಹೇಳ್ತಾಳೆ. ಆಮೇಲೆ ಸಾರಿ ಕೇಳಬೇಕು ಅಂತ, ಆಯಿತು ಸಾರಿ ಅಂತ ಹೇಳ್ತಾನೆ. ನಾನು ಕೇಳಬೇಕಾ ನಿನಗೆ ಸಾರಿನಾ ಅಂತ ಹೇಳ್ತಾನೆ. ಹೌದು, ನೀವೇ ಕೇಳಬೇಕು ಅಂತೇಳಿ. ಆಮೇಲೆ ಇವಳು ಗೇಮ್ ಆಡ್ತಾನೆ ಇರ್ತಾಳೆ. ಏನು ಮಾಡಿದ್ರು ಅವನು ಹೇಳಿ ಕರೆದು ಎಲ್ಲ ಮಾಡ್ತಾನೆ. ಆಮೇಲೆ ರೂಮಿಗೆ ಬರ್ತಾನೆ. ರೂಮಿಗೆ ಬಂದು ಇವಳು ರೂಮಲ್ಲಿ ಗೇಮ್ ಆಡ್ತಾನೆ ಇರ್ತಾಳೆ. ಅವ್ರ ಅಮ್ಮಗೆ ತೋರಿಸ್ಕೊಂಡು ಆಡ್ತಾನೆ ಇರ್ತಾಳೆ. ಆದರೆ ಅವರಮ್ಮ ಅದನ್ನು ಎಂಜಾಯ್ ಮಾಡ್ತಾ ಕೂತಿರ್ತಾಳೆ. ಇವನು ರೂಮಿಗೆ ಬರ್ತಾನೆ. ಬಂದುಬಿಟ್ಟು ಭೂಮಿ ಬಾ ಅಂತ ಕರಿತಾನೆ. ಇಲ್ಲ ಬರಲ್ಲ ನಾನು ಅಂತ ಹೇಳ್ತಾಳೆ. ಏನಕ್ಕೆ ಬರಲ್ಲ ಅಂತ ಹೇಳಿದ್ರೆ ಸಾರಿ ಕೇಳಬೇಕು ಅಂತ. ಸಾರಿ ಕೇಳಾಯಿತು, ಸಾರಿ ಅಂತಲೇ, ಆದ್ರೂ ಬರಲ್ಲ, ನಾನು ಗೇಮ್ ಆಡಬೇಕು, ನಾನು ಬರಲ್ಲ ಅಂತಾಳೆ. ಬಾ ಭೂಮಿ ಸುಮ್ಮನೆ ಎದ್ದು ಅಂತ ಹೇಳ್ತಾನೆ. ಬರಲ್ಲ. ನಮ್ಮ ರೂಮಿಗೆ ಹೋಗೋಣ. ಎಲ್ಲಿಗೆ ಸಾಹೇಬ್ರೆ ಅಂತೇಳಿ, ನಮ್ಮ ರೂಮಿಗೆ ಹೋಗೋಣ ಬಾ. ನಾನು ಬರಲ್ಲ ಅಂತ ಹೇಳ್ತಾನೆ ಇರ್ತಾಳೆ. ಆಮೇಲೆ ಸರಿ ನೀನು ಬರೋಕ್ಕೆ ಏನು ಮಾಡಬೇಕು ಅಂದಾಗ ಸೂಟ್ ಕೇಸ್ಗಳಿದೆಯಲ್ಲ ಅವೆಲ್ಲ ತಕ್ಕೊಂಡು ಅದಕ್ಕೆ ಬಟ್ಟೆಗಳು ತುಂಬಬೇಕು. ಅವೆರಡು ಸೂಟ್ ಕೇಸನ್ನು ನಮ್ಮ ರೂಮಿಗೆ ತೊಗೊಂಡೋಗ್ಬೇಕು, ಅಲ್ಲಿವರೆಗೆ ನಾನು ಬರಲ್ಲ ಅಂತ. ಸರಿ ಸೂಟ್ ಕೇಸ್ ತಂದು ನಾನು ತುಂಬಬೇಕಾ ಅಂತ. ಹೌದು ನೀವೇ ತುಂಬಬೇಕು. ತುಂಬಾಯಿತು. ಸೂಟ್ ಕೇಸ್ ತಗೊಬಂದು ಅವನು ಬಟ್ಟೆನೆಲ್ಲ ತುಂಬಿಸ್ತಾನೆ. ತುಂಬಿಬಿಟ್ಟು 2 ಸೂಟ್ ಕೇಸು ಫುಲ್ ತುಂಬಿಸಿ ಆಮೇಲೆ ಅಲ್ಲಿಂದ ಸರಿ ಬಾ ಹೋಗೋಣ ಅಂತ ಹೇಳ್ತಾನೆ. ಆವಾಗಲೂ ಕೂಡ ಇವಳು ನಾನು ಬರಲ್ಲ ಅಂತ ಅಂತಾಳೆ. ಏನಕ್ಕೆ ಬರಲ್ಲ ಅಂತೀಯ ಅಂತ ಅಂದಾಗ ಸೂಟ್ ಕೇಸ್ ತಗೋಬೇಕು ನೀವೇನೆ ಅಂತ. ಸೂಟ್ ಕೇಸನ್ನು ಇವನೇ ತಗೊಳ್ತಾನೆ. ಆಯಿತು ಬಾ ಅಂತ ಹೇಳ್ತಾನೆ. ಆಮೇಲೂ ಕೂಡ ಇವಳು ಬರಲ್ಲ ಅಂತಾಳೆ. ಹೀಗೆ ಹಠ ಮಾಡ್ಕೊಂಡು ಕೂತಿರ್ತಾಳೆ. ಆಮೇಲೆ ಮತ್ತಿನ್ನೇನು ಮಾಡಬೇಕು ಹೇಳು ಅಂತ ಹೇಳ್ತಾನೆ. ಇನ್ನೇನಿಲ್ಲ, ಈ ಸೂಟ್ ಕೇಸ್ ತಗೊಂಡು ಹೋಗಬೇಕು ಅಂತ. ನಾನು ತಗೊಳ್ಳ ಸೂಟ್ ಕೇಸು ಅಂತಾನೆ. ಅದಕ್ಕೆ ನೀವು ತಗೊಳಿದ್ರೆ ಮತ್ತೆ ಯಾರು ತಗೋತಾರೆ, ಹಾಗಾದರೆ ನಾನು ಬರಲ್ಲ ಅಂತ ಹೇಳ್ತಾಳೆ. ಇಷ್ಟು ಮಾತುಕತೆ ಇಲ್ಲಿ ನಡೀತಾ ಇರುತ್ತೆ. ಆವಾಗ ಅವ್ರ ಅಮ್ಮಂಗೆ ಲಾಸ್ಟಲ್ಲಿ ಸೂಟ್ ಕೇಸ್ ತಗೊಳ್ತೀನಿ ಬಾ ಆಯಿತು ಅಂತ ಕರಿತಾನಲ್ವ. ಆವಾಗ ಅವ್ರ ಅಮ್ಮಂಗೆ ಹೇಳೋಕ್ಕೆ ಮಲ್ಕೊಳ್ಳಮ್ಮ, ನಾನು ಆ ರೂಮಲ್ಲಿ ಹೋಗಿ ಮಲಗ್ತೀನಿ ಅಂತ ಹೇಳೋಕ್ಕೆ ಹೋಗ್ತಾಳೆ. ಆವಾಗ ಅವರಮ್ಮ ಕೈ ಹಿಡ್ಕೊಂಡು ಅಜಿತನ್ನು ಕರೆದು ಅವನದು ಕೈನ ಭೂಮಿ ಕೈಗೆ ಹಾಕ್ಬಿಟ್ಟು ಇಬ್ಬರು ಅನ್ಯೋನ್ಯದಿಂದ ಬದುಕಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾಳೆ. ಆವಾಗ ಅವನು ಆಶೀರ್ವಾದ ಮಾಡಿದಾಗ ಸರಿ ಇದೇನು ಅಮ್ಮ ಇದ್ದಕ್ಕಿದ್ದಂಗೆ ಹಿಂಗೆ ಮಾಡ್ತಿದ್ದಾರಲ್ಲ ಅಂತೇಳಿ ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ. ಆದರೆ ಅವಳು ಕರೆದು ಆ ಥರ ಆಶೀರ್ವಾದ ಮಾಡೋದು ಒಂಥರ ಆಶ್ಚರ್ಯಕರವಾಗಿರುತ್ತೆ. ಏಕೆ ಅಂದರೆ ಅವಳು ಸ್ವಂತ ಅಮ್ಮನೇ ಆಗಿರ್ತಾಳೆ. ಆದರೆ ಭೂಮಿಗೆ ಅದು ಗೊತ್ತಿರಲ್ಲ. ಮತ್ತು ಅಜಿತ್ಗೂ ಕೂಡ ಗೊತ್ತಿರಲ್ಲ, ಅತ್ತೆ ಅನ್ನೋದೇ ಗೊತ್ತಿರಲ್ಲ. ಒಟ್ಟಿಗೆ ಹುಷಾರಿಲ್ಲ ಅವರಿಗೆ, ಅವ್ರನ್ನ ಕರ್ಕೊಬಂದು ನಮ್ಮ ಮನೇಲಿ ಇಟ್ಕೊಂಡು ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀವಿ ಅನ್ನೋದೊಂದು ಅವ್ರ ಮನಸ್ಸಲ್ಲಿರುತ್ತೆ. ಅಷ್ಟು ಬಿಟ್ಟರೆ ಇವಳಿಗೆ ಅದೆಲ್ಲ ಗೊತ್ತಿರುತ್ತೆ. ಯಾಕೆ ಅಂದರೆ ಇವನು ನನ್ನ ಅಳಿಯ, ಇವಳು ನನ್ನ ಮಗಳು ಅನ್ನೋದೆಲ್ಲ ಗೊತ್ತಿರುತ್ತೆ.
ಆದರೆ ಅವಳು ಬಾಯಿ ಬಿಟ್ಟು ಏನೂ ಹೇಳ್ತಾ ಇರಲ್ಲ. ಅವಳಿಗೆ ಮಾತಾಡೋಕ್ಕೂ ಕೂಡ ಬರುತ್ತೆ, ಆದರೂ ಮಾತಾಡ್ತಾ ಇಲ್ಲ. ಹೀಗೆ ಭೂಮಿ ಕೈ ಮತ್ತು ಅಜಿತ್ ಕೈನ ಒಂದಕ್ಕೊಂದು ಒಬ್ರದ್ದೊಬ್ರು ಕೈ ಕೊಟ್ಟು ಆಶೀರ್ವಾದ ಮಾಡ್ತಾಳೆ. ಆಶೀರ್ವಾದ ಮಾಡಾದಮೇಲೆ ಹೋಗಿ ಬನ್ನಿ ಅಂತ ಹೇಳ್ತಾಳೆ. ಅವರಿಬ್ಬರೂ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೂಟ್ಕೇಸ್ ತಗೊಂಡು ಹೋಗ್ತಾ ಇರ್ತಾರೆ. ಆ ಲಿವಿಂಗ್ ರೂಮಿಗೆ ಹೋದಾಗ ಎಲ್ಲರೂ ಬಂದು ಬಗ್ಗಿ ಬಗ್ಗಿ ನೋಡ್ತಾ ಇರ್ತಾರೆ ಮನೆಯವರೆಲ್ಲ. ಆಮೇಲೆ ಇದು ಇವರಿಬ್ಬರು ಗಮನಕ್ಕೂ ಬರೋದೇ ಇಲ್ಲ. ಇವಳು ಒಂದು ಕಾಲು ಎಳಿತಿರ್ತಾಳೆ, ಅವನು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಇವಾಗ ಅವಳು ಆಶೀರ್ವಾದ ಮಾಡಿ ಕಳಿಸಿದ ಮೇಲೆ ಇವರಿಬ್ಬರದು ಮಾತುಕತೆಯಲ್ಲಿ ಹಿಂಗೆ ಹೋಗ್ತಾ ಇರ್ತಾರೆ. ಲಿವಿಂಗ್ ರೂಮ್ ದಾಟ್ಕೊಂಡು ಹೋಗಬೇಕಾಗುತ್ತೆ, ಎಲ್ಲ ಹೋಗ್ತಾ ಇರ್ತಾರೆ. ಅಲ್ಲಿ ಅವರೆಲ್ಲ ಬಂದು ಬಗ್ಗಿ ನೋಡ್ತಾ ಇರ್ತಾರೆ. ಎಲ್ಲಿಗೆ ಹೋಗ್ತಿದ್ದಾರೆ, ಎಲ್ಲಿಂದ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಬ್ಬರೂ ಕೂಡ ಬಗ್ಗಿ, ಎಲ್ಲರೂ ಮನೆಯವರೆಲ್ಲ ಬಗ್ಗಿ ಬಗ್ಗಿ ನೋಡ್ತಾ ಇರ್ತಾರೆ. ಇವರು ಸರಿ ಅಲ್ಲಿಂದ ಹೊರಡ್ತಾರೆ. ಅವಳನಿಗೆ ಮಂಗಿಸಿ ಬೆಡ್ಶೀಟ್ ಒರೆಸಿ ಅಲ್ಲಿಂದ ಹೊರಟು ಹೋಗ್ಬೇಕಾದ್ರೆ ಮನೆಯವರೆಲ್ಲ ನೋಡೋದನ್ನು ಇವ್ರು ಗಮನಿಸೋದೇ ಇಲ್ಲ. ಇವ್ರ ಪಾಡಿಗೆ ಇವ್ರು ಹೋಗ್ತಾನೇ ಇರ್ತಾರೆ. ಆಮೇಲೆ ಅವಳಿಗೂ ಗೊತ್ತಾಗಲ್ಲ, ಅವನ ಅಜಿತಿಗೂ ಗೊತ್ತಾಗಲ್ಲ, ಮತ್ತು ಭೂಮಿಗೂ ಗೊತ್ತಾಗೋದೇ ಇಲ್ಲ. ನಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದಾರೆ ಅಂತೇಳಿ ಇಬ್ರಿಗೂ ಗೊತ್ತೇ ಇರಲ್ಲ. ಇವರೆಲ್ಲ ನೋಡ್ಕೊಂಡು ನಗ್ತಾ ಇರ್ತಾರೆ. ಅದಾದಮೇಲೆ ನೋಡಿ ಇಲ್ಲಿ ಲಿವಿಂಗ್ ರೂಮಲ್ಲಿ ಅವ್ರು ಬರುವಾಗ ಹಿಂಗೆ ಇವನು ಸೂಟ್ಕೇಸು ಟ್ರಂಕು ಎಳ್ಕೊಂಡು ಬರ್ತಾ ಇರ್ತಾನೆ. ಅದನ್ನು ನೋಡಿಕೊಂಡು ಅವರೆಲ್ಲ ನಗೋದು. ಆಮೇಲೆ ಅವ್ರ ರೂಮಿಗೆ ಹೋಗ್ತಾ ಇರ್ತಾರೆ. ಅಲ್ಲಿ ಸತ್ಯ ಮತ್ತು ಭೂಮಿ ಅಪ್ಪನೂ ಇರ್ತಾನೆ. ಎಲ್ಲರೂ ಕೂಡ ಎಲ್ಲರೂ ಬಂದು ಬಗ್ಗಿ ಬಗ್ಗಿ ನೋಡಿ ನಗೋದು ಮಾಡ್ತಾಯಿರ್ತಾರೆ. ಲಿವಿಂಗ್ ರೂಮಲ್ಲೇ ಇಷ್ಟು ನಡೀತಾ ಇರುತ್ತೆ. ಇವನು ಸೂಟ್ಕೇಸ್ ನೀನೊಂದು ಎಳ್ಕೊಂಡು ಬಾ ಅಂತ ಭೂಮಿಗೆ ಹೇಳ್ತಾನೆ. ನನ್ನ ಕೈಲಾಗಲ್ಲ, ಎಳ್ಕೊಂಡು ಹೋದರೆ ಬರ್ತೀನಿ, ಇಲ್ಲಾಂದರೆ ರಿಟರ್ನಿಂಗೆ ಮತ್ತು ಅಮ್ಮನ ರೂಮಿಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ಬೇಡ ಬೇಡ, ಅಮ್ಮನ ರೂಮಿಗೆ ಹೋಗೋದು, ಬಾ ನಾನೇ ತೊಗೊಳ್ತೀನಿ ಅಂತೇಳ್ಬಿಟ್ಟು ಅವನೇ ಹೇಳ್ಕೊಂಡು ಹೋಗೋಣ ಅಂತಿರ್ತಾನೆ. ಆಮೇಲೆ ಭೂಮಿ ಆಯಿತು, ನೀವು ತಗೊಂಡು ಹೋಗೋದಾಗಾದರೆ ಓಕೆ, ನಾನು ಬರ್ತೀನಿ ಅಂತೇಳ್ಬಿಟ್ಟು ಅವನ ಹಿಂದೆ ಹೋಗ್ತಾಳೆ. ಆಮೇಲೆ ಇಬ್ಬರೂ ಹೋಗ್ತಾ ಇರ್ತಾರೆ. ನೋಡಿ ಅಲ್ಲಿ ಎಲ್ಲ ಬಗ್ಗಿ ಬಗ್ಗಿ ಅಂಜು ಮತ್ತು ನೆಚ್ಚಿ ಎಲ್ಲರೂ ನೋಡ್ತಾ ಇರ್ತಾರೆ. ಮನೆಯವರೆಲ್ಲರೂ ಬಗ್ಗಿ ಬಗ್ಗಿ ನೋಡ್ತಾ ಇರ್ತಾರೆ. ಆಮೇಲೆ ಎಲ್ಲರೂ ನೋಡಿ ನಕ್ಕೊಳ್ತಾ ಇರ್ತಾರೆ. ಭೂಮಿ ಇವನನ್ನು ಆಟ ಆಡಿಸ್ತಿದ್ದಾಳೆ. ಇವನು ಒಂದು ಪೊಲೀಸ್ ಸ್ಟೇಷನಲ್ಲಿ ಆಫೀಸರ್ ಆಗಿದ್ದರು. ಇಲ್ಲಿ ಭೂಮಿ ಹೇಳ್ದಂಗೆ ಕೇಳೋ ಹಂಗೆ ಅವ್ರ ಅಮ್ಮನ ಕಾಯಿಲೆಯಿಂದ ಭೂಮಿ ಏನು ಹೇಳ್ತಾಳೆ ಅದೆಲ್ಲ ಕೇಳಬೇಕಾಗತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.